ಇನ್ನು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಟನಲ್ ರೋಡ್ ನಿರ್ಮಾಣ ಮಾಡೋ ವಿಚಾರ ಸಂಬಂಧ ಈಗ ಆಲ್ರೆಡಿ ಬಿಜೆಪಿ ಇದನ್ನ ವಿರೋಧ ಮಾಡಿಕೊಂಡು ಬಂದಿದೆ. ಲಾಲ್ಬಾಗ್ಗೆ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರು ಸೇರಿದಂತೆ ಹಲವು ನಾಯಕರು ವಿಸಿಟ್ ಮಾಡಿದ್ದಾರೆ ಲಾಲ್ಬಾಗ್ಗೆ. ಇಲ್ಲಿ ಟನಲ್ ರೋಡ್ ನಿರ್ಮಾಣ ವಿಚಾರ ಸಂಬಂಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಬಿಜೆಪಿ ನಾಯಕರು. ಈಗ ಎಲ್ಲರೂ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ. ಲಾಲ್ಬಾಗ್ನಲ್ಲಿ ಟನಲ್ ರೋಡ್ಗೆ ಅಂತ 6 ಎಕರೆ ಜಾಗವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿ ಬೆಂಗಳೂರನ್ನ ರಕ್ಷಿಸಿ, ಟನಲ್ ನಿಲ್ಲಿಸಿ ಸಹಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ರಕ್ಷಿಸಿ ಅಂತ ಬರೆದು ಸಹಿ ಹಾಕಿದ್ದಾರೆ ಅಶೋಕ್. ಅವರ ಮುಖಾಂತರವೇ ಶುರುವಾಗಿದೆ ಈ ಅಭಿಯಾನ. ನೋಡಬೇಕು ಜನ ಇದನ್ನ ವಿರೋಧ ಮಾಡ್ತಾರಾ ಅಥವಾ ಸಪೋರ್ಟ್ ಮಾಡ್ತಾರಾ ಅಂತ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಈಗ ಬಿಜೆಪಿ ಲಾಲ್ಬಾಗ್ ಮುಖಾಂತರ ಈ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ ಸಂಬಂಧ ಈ ಸಹಿ ಸಂಗ್ರಹದ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಪೋರ್ಟ್ ಸಿಗ್ತಾ ಇದೆಯಾ ಇದಕ್ಕೆ ಬಿಜೆಪಿ ನಾಯಕರಿಗೆ? ಶರತ್, ಏನು ಬೆಂಗಳೂರಿನ ಟ್ರಾಫಿಕ್ ಅನ್ನ ನೀಗಿಸ್ಬೇಕು ಅಂತ ಹೇಳಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಹೇಳಿದ್ರೆ ಅದು 16 ಕಿಲೋಮೀಟರ್ ಉದ್ದದ ಟನಲ್ ರೋಡ್ ಯೋಜನೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಟನಲ್ ರೋಡ್ ಯೋಜನೆಯನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಂತಾಗ್ಲಿಂದಲೂ ಕೂಡ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ವಿರೋಧ ಪಕ್ಷದಿಂದ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಕಳೆದ ಬಾರಿ ತೇಜಸ್ವಿ ಸೂರ್ಯ ಅವರು ಕೂಡ ಲಾಲ್ಬಾಗ್ಗೆ ವಿಸಿಟ್ ಮಾಡಿ ಸಾಕಷ್ಟು ಮನವಿಯನ್ನ ಮಾಡ್ಕೊಂಡ್ರು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರು. ಇವತ್ತು ಬಿಜೆಪಿ ನಾಯಕರು ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರಾಗಿರ್ಬಹುದು, ಹಾಗೆ ಸಂಸದ ತೇಜಸ್ವಿ ಸೂರ್ಯ ಇವರೆಲ್ಲರೂ ಕೂಡ ಭಾಗಿಯಾಗಿ ಏನು ಟನಲ್ ರೋಡ್ ಅನ್ನ ಸಂರಕ್ಷಿಸಿ ಅನ್ನುವಂತಹ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಬೆಂಗಳೂರಿನ ನಾಗರಿಕರ ಬಳಿ ಒಂದು ಸಹಿ ಸಂಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ವಾಕರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಜಂಟಿ ನಿರ್ದೇಶಕರಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಡ್ಕೊಂಡಿರುವಂತದ್ದು. ಯಾವ ಭಾಗದಲ್ಲಿ ಇಲ್ಲಿ ಜಾಗವನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ, ಹಾಗೆ ಗುಡ್ಡ ಅಂದ್ರೆ ಪ್ರಮುಖವಾಗಿ ಲಾಲ್ಬಾಗ್ನ ಆಕರ್ಷಣೆ ಅಂತ ಹೇಳಿದ್ರೆ ಅದು ಒಂದು ಗುಡ್ಡ. ಹಾಗೆ ಸುಮಾರು 4,000 ಮಿಲಿಯನ್ ವರ್ಷದ ಹಳೆಯದಾದ ಈ ಒಂದು ಗುಡ್ಡದ ತೆರವು ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳಾಗತ್ತೆ ಅಂತ ಹೇಳಿ ಹಲವು ಪರಿಸರ ಪ್ರೇಮಿಗಳು ಕೂಡ ತಿಳಿಸಿದ್ರು. ಹೀಗಾಗಿ ಈ ಒಂದು ಗುಡ್ಡದ ಮಾಹಿತಿ ಆಗಿರಬಹುದು, ಇನ್ನಿತರ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂತದ್ದು. ಸದ್ಯ ಸ್ಥಳಕ್ಕೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಕೂಡ ಭೇಟಿಯನ್ನ ನೀಡಿ ಆರ್ ಅಶೋಕ್ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಪ್ರಮುಖವಾಗಿ 6 ಎಕರೆ ಈ ಒಂದು ಟನಲ್ ರೋಡ್ಗೆ ಲಾಲ್ಬಾಗ್ನ ಜಾಗವನ್ನ ಬಳಸ್ಕೊಳ್ಳೋದ್ರಿಂದ ಸಾಕಷ್ಟು ಪ್ರಕೃತಿ ನಾಶ ಆಗುತ್ತೆ. ಕೇವಲ ಲಾಲ್ಬಾಗ್ ಅಷ್ಟೇ ಅಲ್ಲ, ಸ್ಯಾಂಕಿ ರೋಡ್ ಆಗಿರ್ಬಹುದು, ಸ್ಯಾಂಕಿ ಕೆರೆ ಆಗಿರ್ಬಹುದು, ಇದೆಲ್ಲವನ್ನು ಕೂಡ ಬಳಸ್ಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಟನಲ್ ರೋಡ್ ನ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಇವಾಗ ಎಲ್ಲರೂ ಕೂಡ ಅಭಿಯಾನವನ್ನ ಶುರು ಮಾಡಿರುವಂತದ್ದು. ಹಾಗೆ ಪ್ರಮುಖವಾಗಿ ಇಲ್ಲಿ ಜಂಟಿ ನಿರ್ದೇಶಕರು ಆರ್ ಅಶೋಕ್ ಅವರಿಗೆ ಮಾಹಿತಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಸರ್ಕಾರ ನಮ್ಮ ಹತ್ರ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ನೀಡಿರುವಂತದ್ದು. ಹಾಗಾದ್ರೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಜಾಗದ ಗುರುತನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಸರ್ಕಾರ ಎಲ್ಲೋ ಒಂದ್ ಕಡೆ ತೋಟಗಾರಿಕಾ ಇಲಾಖೆಯ ಮಾಹಿತಿಯನ್ನ ಪಡ್ಕೊಂಡಿಲ್ವಾ ಅನ್ನುವಂತಹ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಮೂಡ್ ಬರ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಶರತ್, ಈ ಒಂದು ಟನಲ್ ಯೋಜನೆ ಯಾವಾಗ ಆರಂಭ ಆಗುತ್ತೆ ಅಥವಾ ನಿಜಕ್ಕೂ ಕೂಡ ಇಲ್ಲೇ ಇದನ್ನ ಕೈ ಬಿಡ್ತಾರಾ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.